ಸೊ ಇದು ತುಂಬಾ ಹೆಮ್ಮೆ ವಿಷಯ. ತುಂಬಾ ದುಡ್ಡಿಲ್ಲ ಅಂದ್ರೂ ಸ್ಯಾರಿ ತಗೊಂಡೋಗಿ ಆಮೇಲೆ ತಂದ್ಕೊಡಿ ಅಕ್ಕ ನೀವು ದುಡ್ಡು ಕೊಡಿ ಅಂತ ಫಸ್ಟ್ ಸೀರೆ ತಗೊಳ್ಳಿ ಅಂತಾರೆ. ಅವ್ರು ಹೇಳಿದಾರೆ ಗ್ರೂಪ್ ಪ್ರವೇಶಕ್ಕೆ ಫ್ರೀ ಆಗಿ ಕೊಡ್ತೀವಿ ಅಂತ, ಜ್ಞಾಪಿಸ್ಕೊಂಡು ನೀವು ಅನೌನ್ಸ್ ಮಾಡ್ಬೇಕದನ್ನ. ಸೊ ನಮಸ್ತೆ ನೆಲಮಂಗಲ, ಇವತ್ತು ನಾನು ಬಂದಿದ್ದೀನಿ ಸೀರೆ ಮನೆ. ಇದು ಇರೋದು ಅರಸಿನಕುಂಟೆಯಲ್ಲಿ. ಮತ್ತೆ ನಮ್ ಜೊತೆ ಸರ್ ಇದ್ದಾರೆ, ಅವ್ರದ್ದು ಇದು ಶಾಪು. ಮತ್ತೆ ಯಾವ ತರ ಸೀರೆಗಳು ಸಿಗತ್ತೆ ಸರ್, ನೀವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ಸರ್ ನಮ್ದೆಲ್ಲ ಕಾಂಜೀವರಂ ವೆರೈಟಿ, ಅಂದ್ರೆ ಕಾಂಜೀವರಂ ಅಲ್ಲಿ ಏನ್ ಮಾಡ್ತಾರೋ ಅದೇ ತರ ವೆರೈಟೀಸ್ ನಾವು ರೆಡಿ ಮಾಡಿ ಜನಕ್ಕೆ ಕೊಡೋದು. ಕೆಲವು ಅಂಗಡಿಗಳಿಗೆಲ್ಲ ಹೋಲ್ಸೇಲ್ ಕೊಡ್ತೀವಿ. ಇಲ್ಲಿ ಮನೆಯಲ್ಲಿ ಮಾರಾಟ ಮಾಡೋರ್ಗೆಲ್ಲ ಅವರು ಸ್ವಲ್ಪ ತಗೊಂಡೋಗಿ ಮಾಡ್ಕೊಂತಾರೆ. ಎಲ್ಲಾ ತರ ವೆರೈಟೀಸ್ ಇದಾವೆ, ತೋರಿಸ್ತೀವಿ ಸರ್. ನಮ್ಮ ಏನೇನ್ ವೆರೈಟಿ ಇದಾವೋ ಎಲ್ಲ ನಾನು. ಅದ್ರ ಜೊತೆಗೆ ಇವ್ರಿಗೆ ಅವಾರ್ಡ್ ಸಿಕ್ಕಿದೆ. ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಹೇಗಿತ್ತು ಅದು, ಈ ಮೂಮೆಂಟ್ ಯಾವಾಗ ಸಿಕ್ಕಿತ್ತು ಸರ್? ಇದು 2007-8ರಲ್ಲಿ ನಾನು ಅವಾಗ ಮಗ್ಗ 4 ಮಗ್ಗ ಹಾಕೊಂಡು ನೇಯ್ತಾ ಇದ್ದೆ. ಜವಳಿ ಇಲಾಖೆ ಅವ್ರು ಬಂದು ನಮ್ಗೆ ಈ ತರ ನಿಮ್ಗೆ ಒಂದು ಅವಾರ್ಡ್ಗೆ ನನ್ನ ಸ್ಯಾರಿ ರೆಡಿ ಮಾಡ್ತೀರಾ ಅಂತ ಒಂದು ಸಪೋರ್ಟ್ ಕೊಟ್ರು. ಅವಾಗ ಯೋಗೇಶ್ ಸರ್ ಅಂತ ಡೆಪ್ಟಿ ಡೈರೆಕ್ಟರ್ ಅಂತ ಒಬ್ರು ಸಾಹೇಬ್ರು ಇದ್ರು. ಸಾಹೇಬ್ರು ಬಂದು ನಮ್ಗೆ ಒಂದು ಮೆಸೇಜ್ ಮಾಡಿದ್ರು. ಸರಿ ಸರ್, ನನ್ನ ಕೈಯಲ್ಲಿ ಆಗಿದ್ದು ನಾನು ಡಿಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆ ಟೈಮಲ್ಲಿ ಒಂದು ರಾಧಾಕೃಷ್ಣ ಅಂತ ಬೆಣ್ಣೆ ತಿನ್ನೋದು ನನಗೆ ನನ್ನ ಮೈಂಡಲ್ಲಿ ಬಂತು ಸರ್, ಪಲ್ಲು ಅಲ್ಲಿ ಮಾಡೋಣ ಅಂತ. ಅದನ್ನ ನಾನು ರೆಡಿ ಮಾಡಿ ನಮ್ಮ ಜವಳಿ ಇಲಾಖೆಗೆ ಕೊಟ್ಟೆ ಸರ್. ಅವರು ಡಿಲ್ಲಿ ಕಲಿಸಿದ್ರು. ಡಿಲ್ಲಿಯಲ್ಲಿ ಅವರು ಎಲ್ಲ ದೊಡ್ಡವ್ರು ಸೆಲೆಕ್ಷನ್ ಮಾಡಿ ನಮ್ಮ ಸ್ಟೇಟ್ ಇಂದ ಉತ್ತಮ ಪ್ರಶಸ್ತಿ ಅಂತ ನನ್ನ ಸೀರೆಗೆ ಬಂತು. ಅವಾಗ ಯಡಿಯೂರಪ್ಪ ಸಾಹೇಬ್ರು, ಗುಲೆಟ್ಟಿ ಶೇಖರ್ ಸಾಹೇಬ್ರು ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿದ್ರು. ಅವರೆಲ್ಲ ಕರೆದು ಒಳ್ಳೆ ಫಂಕ್ಷನ್ ಮಾಡಿ ಕೊಟ್ರು. ಸೊ ಇದು ತುಂಬಾ ಹೆಮ್ಮೆ ವಿಷಯ. ಸೊ ನಮ್ಮ ನೆಲಮಂಗಲದಲ್ಲಿ ಅರಸಿನಕುಂಟೆಯಲ್ಲಿ ಈ ತರ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಕಂಗ್ರಾಚುಲೇಷನ್. ಮತ್ತೆ ಈಗ ನಾವು ನೋಡೋಣ ಯಾವ ತರ ಸೀರೆಗಳು ನಿಮ್ಮ ಹತ್ರ ಇದೆ. ಸೊ ಸ್ಟಾರ್ಟಿಂಗ್ ರೇಂಜ್ ಇಂದ ತೋರಿಸಿ ಯಾವ ತರ ಇದೆ, ಅದರಲ್ಲಿ ಏನ್ ವೇರಿಯೇಷನ್ಸ್ ಇದೆ ಸರ್? ಇದು ಬಂದು ಸ್ಟಾರ್ಟಿಂಗ್ ರೇಂಜ್ ಸರ್. ಇದು 80% ರೇಷ್ಮೆ, ವಾರ್ಪ್ ಬಂದು ರೇಷ್ಮೆ ಸರ್. ನೇದಿರೋದು ಕೋನ್ ಅಂತ ಹೇಳ್ತೀವಿ. 1000 ರೂಪೀಸ್ ಪರ್ ಕೆಜಿ ಬೀಳುತ್ತೆ. ಜರಿ ಬಂದು ಟೆಸ್ಟೆಡ್ ಜರಿ ಸರ್. ಇದೆಲ್ಲ ನಮ್ಗೆ ಒಂದು 4-5 ರೇಂಜ್ ಅಲ್ಲಿ ಸಿಗುತ್ತೆ. ವೇಟ್ ಎ ಸೆಕ್, ಸ್ಟಾರ್ಟಿಂಗ್ ಪ್ರೈಸ್ 4000 ಅಂತ ಕೇಳಿ ವಿಡಿಯೋನ ಡ್ರಾಪ್ ಮಾಡಬೇಡಿ. ಇದು ರೇಷ್ಮೆ ಸೀರೆಯಲ್ಲಿ ಸ್ಟಾರ್ಟಿಂಗ್ ಪ್ರೈಸ್. ನಿಮ್ಗೆ ಬೇರೆ ತರಾನು ಸೀರೆ ಸಿಗತ್ತೆ ಇಲ್ಲಿ, ಅದು ಕಡಿಮೆ ರೇಂಜ್ ಅಲ್ಲಿನೂ ಸಿಗತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೋಗ್ತಾ ಅರ್ಥ ಆಗುತ್ತೆ. ಇದೆಲ್ಲ 5 ರೇಂಜ್, ಅದರಲ್ಲಿ ಕಂಚಿ ಬಾರ್ಡರ್ ಟೈಪ್ ಮಾಡಿ ಮಾಡ್ತಾ ಇದ್ದೀವಿ. ಹ್ಯಾಂಡ್ಲೂಮ್ ಸರ್, ಬಟ್ ಹ್ಯಾಂಡ್ಲೂಮ್ ಅಲ್ಲಿ ಒಂದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಇವಾಗ ಕೊಡೋರಿಗೆ ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ. ಸೊ ಇದರಲ್ಲಿ ಒಂದು ಸ್ಯಾಂಪಲ್ ಓಪನ್ ಮಾಡಿ ತೋರಿಸ್ಬೋದು? ತೋರಿಸ್ತೀವಿ. ಇದು ಲೋ ರೇಂಜ್ ಬರುತ್ತೆ ಸರ್. ಪಲ್ಲು ಈ ಟೈಪ್ ಬರುತ್ತೆ. ಬ್ಲೌಸ್ ಬುಟ್ಟಾಸ್ ಎಲ್ಲ ಲಳ್ಳಿಯಲ್ಲಿ ಹಾಕಿ ಹಿಂದೆಗಡೆ ಕಟ್ ಮಾಡಿರ್ತೀವಿ ಸರ್. ಇದು ಹ್ಯಾಂಡ್ಲೂಮ್ ಅಲ್ಲೇನೆ ಕಟಿಂಗ್ ಬುಟ್ಟ ಅಂತ ಬರುತ್ತೆ. ಇದು ಕಡಿಮೆ ರೇಂಜ್ ಸರ್ ಇದು. ಆಮೇಲೆ ಇದರಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ಸಾಫ್ಟ್ ಸಿಲ್ಕ್ ಅಂತ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಎಷ್ಟೋ ಜನಕ್ಕೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಯಾವ್ದು ಜೆನ್ಯೂನ್ ಇದೆ, ಯಾವ್ದು ಜೆನ್ಯೂನ್ ಇಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಅದು ಹೇಳ್ತಾ ಇದ್ದೀನಿ ಸರ್ ನಾನು. 2080 ಅಂತ ಇದು ಸಾಫ್ಟ್ ಸಿಲ್ಕ್ ಸರ್. ಇದು ಹ್ಯಾಂಡ್ಲೂಮ್ ಅಲ್ಲಿ ಸಾಫ್ಟ್ ಸಿಲ್ಕ್. ಇದೆಲ್ಲ ಒಂದು 5 ಇಂದ 6-5 ಆ ರೇಂಜ್ ಅಲ್ಲಿ ಕೊಡ್ಲಿಕ್ಕೆ. ಇದೆಲ್ಲ ಹ್ಯಾಂಡ್ಲೂಮ್ ಅಲ್ಲೇ ಮಾಡಿರೋದು. ಬ್ಲೌಸ್ ಬರುತ್ತೆ. ಲೋ ರೇಂಜ್ ಪ್ಯೂರ್ ಅಲ್ಲಿ ಅಂದ್ರೆ ಇದು ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಬರ್ಬೋದು ಇದನ್ನ ತೋರ್ಸಕ್ಕೆ ಜಸ್ಟ್. ಲೋ ರೇಂಜ್ ಅಲ್ಲಿ ಬರುತ್ತೆ ಸರ್. ಇದು ಒಂದು 5 ಇಂದ 6-5 ಆ ರೇಂಜ್ ಅಲ್ಲಿ ಸಾಫ್ಟ್ ಸಿಲ್ಕ್ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹ್ಯಾಂಡ್ಲೂಮ್ ಸರ್. ಇದು ಹ್ಯಾಂಡ್ಲೂಮ್ ಅಲ್ಲಿ ಇದು ಹ್ಯಾಂಡ್ಲೂಮ್ ವೆರೈಟಿ ಸರ್. ಇದಾದ್ಮೇಲೆ ನಾನು ಸರ್ ಇದು ಸ್ಟಿಚಿಂಗ್ ಬಾರ್ಡರ್. ಇದು ಕುಟ್ಟು ಅಂತ. ಇದು ಬಾರ್ಡ್ರು ಸಫ್ರೇಟ್ ಲಲ್ಲಿ ಅದು, ಇದೇ ಸಫ್ರೇಟ್ ಲಲ್ಲಿ. ಕುಟ್ಟು ಮೊಳಕಾಲ್ಮೂರಲ್ಲಿ ಜಾಸ್ತಿ ರೆಡಿ ಆಗತ್ತೆ ಸರ್. ಅವಾಗ ಆ ಟೈಪ್ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ಈ ಟೈಪ್ ಬರುತ್ತೆ. ಬ್ಲೌಸ್ ಬಂದು ಇದು ಬರುತ್ತೆ. ಹೌದು ಸರ್. ಇದೆಲ್ಲ ಚೆಕ್ಸ್ ಬಂದು ಬುಟ್ಟ ಬರುತ್ತೆ. ಬುಟ್ಟ ವರ್ಕ್ ಮಾಡಿದ್ದೀರಾ? ಅದರಲ್ಲಿ ಒಳ್ಳೊಳ್ಳೆ ಕಲರ್ಸ್, ಇದರಲ್ಲಿ 12 ಕಲರ್ ಸಿಗುತ್ತೆ ಸರ್. ಇದರಲ್ಲಿ 12 ಕಲರ್ ಸಿಗುತ್ತೆ. 12 ಕಲರ್ ಸಿಗುತ್ತೆ ಸರ್. ಇದು ಯಾವ ರೇಂಜ್ ಅಲ್ಲಿ ಬರುತ್ತೆ ಸರ್? ಇದೆಲ್ಲ ನೀವು 9-8 ಇಂದ 11 ವರೆಗೂ ಬರುತ್ತೆ ಸರ್. ಇದರಲ್ಲಿ ಜೆರಿ, ಜರ್ಮನ್ ಜೆರಿ, ಟೆಸ್ಟೆಡ್ ಜೆರಿ, ಸಿಲ್ಕ್ ವಾಶ್ ಜೆರಿ ಆ ತರ ಹಾಕ್ತಿವಿ. ಆ ಜೆರಿ ಮೇಲೆ ರೇಟ್ ಬರುತ್ತೆ ಸರ್. ಇದು ಇದೊಂದು ಇದರಲ್ಲೇನೆ ಸ್ಮಾಲ್ ಚೆಕ್ಸ್ ಮಾಡಿದೀವಿ ಸರ್. ರೇಷ್ಮೆ ಚೆಕ್ಸ್, ಅದು ಜೆರಿ ಚೆಕ್ಸ್. ಇದು ಸ್ಮಾಲ್ ಚೆಕ್ಸ್ ಕಾಂಜೀವರಂ ಸ್ಟಿಚಿಂಗ್ ಬಾರ್ಡರ್.
ವೆರಿ ಬ್ಲಾಕ್ ಅಂಡ್ ಎಲ್ಲೋ ಲೈಟ್ ಪಿಸ್ತಾ ಗ್ರೀನ್ ಕಾಂಬಿನೇಷನ್. ಬ್ಲೌಸ್ ಈ ಟೈಪ್ ಬರುತ್ತೆ. ಇದು ಏನಂದ್ರೆ ಒಕೇಶನ್ಸ್ಗೆ ಏನಾದ್ರು ಆ ಥರ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸರ್. ಇದು ಸ್ವಲ್ಪ ವಯಸ್ಸಾಗಿರೋರಿಗೆ, ಆಮೇಲೆ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕಾಲದಲ್ಲಿ ಬರ್ತಾ ಇತ್ತು. ಇದಾಗ್ಲಿ ಆ ಚೆಕ್ಸ್ ಆಗ್ಲಿ ಅನ್ಸುತ್ತೆ. ಸರ್. ಹಿಂದೆಗಡೆ ಇದೆಲ್ಲ ಪ್ಯೂರ್ ಕಾಂಜೀವರಂ ಅಂತ ಕೆಲವ್ರ ಮೈಂಡ್ ಅಲ್ಲಿ ಇರುತ್ತಲ್ಲ, ಇದನ್ನ ತೆಗೆದಿರ್ತೀವಿ. ಇದು ಬಂದ್ರೆ ಪ್ಯೂರ್ ಕಾಂಜೀವರಂ ಅಂತ ಜಾಯಿಂಟ್. ಇದು ಇದು ತೋರಿಸಿದ್ರೆ ಅಂದ್ರೆ ಪ್ಯೂರ್. ಹೌದೌದು ಸರ್. ಅದೇ ತರ ಇದು ಜಾಯಿಂಟ್ ಬಾರ್ಡರ್ ಬರುತ್ತೆ ಸರ್. ಓಕೆ ಸರಿ. ಅದರಲ್ಲಿ ಪ್ಲೈನ್ ಮಾಡಿದ್ವಿ ಸರ್. ಅದು ಚೆಕ್ಸ್ ಆಯ್ತು. ಅದರಲ್ಲಿ ಇದು ಪ್ಲೈನ್ ಬುಟ್ಟ ಎಲ್ಲ ಹೆಂಗು. ವೆರಿ ನೈಸ್. ಇದು ಬ್ಲೌಸ್ ಬರುತ್ತೆ ಸರ್. ಇದು ಪಲ್ಲು ಬರುತ್ತೆ. ಓಕೆ. ಇದು ಎಲ್ಲ ಜಾಯಿಂಟ್ ಮಾಡಿರ್ತೀವಿ. ಇದು ಕೆಲವು ಸ್ವಲ್ಪ ನಮ್ಮ ಪ್ರೊಡಕ್ಷನ್ ಬೇಗ ಬೇಕಂದ್ರೆ ಇದು 3 hours ಆಗುತ್ತೆ. ಇದು ನಿಲ್ಲಿಸ್ತೀವಿ. ಓಕೆ. ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಹಂಗೆ ಮೂವ್ ಮಾಡ್ತಾ ಇರ್ತೀವಿ. ಬಾರ್ಡರ್ ಎಲ್ಲ ಸ್ಟಿಚಿಂಗ್ ಸರ್. ಇದು ಸ್ಟಿಚಿಂಗ್ ಬಾರ್ಡರ್ ಬರುತ್ತೆ. ಓಕೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದು ರೇಂಜ್ ಏನ್ ರೇಂಜ್ ಅಲ್ಲಿ? ಅದೇ 9 ಇಂದ 10.5 ರೇಂಜ್ ಬರುತ್ತೆ ಸರ್. ಓಕೆ ಓಕೆ. ವೆರಿ ನೈಸ್. ಇದು ನಮ್ದು, ನಾನು ಇದು ಮಗ್ಗಕ್ಕೆ ಹಾಕಿ ಹತ್ತತ್ರ ಒಂದು 8 ವರ್ಷ ಆಯ್ತು ಸರ್. ಇದು 8 ರಿಂದ 9 ವರ್ಷ. ತುಂಬಾ ರೆಸ್ಪಾನ್ಸ್ ಬರ್ತಾ ಐತೆ. ಓಕೆ. ಇದು ಎಲ್ಲ ಜಾಯಿಂಟ್ ಇರುತ್ತೆ ಸರ್. ಇದು ಕಾಂಜೀವರಂ ಅಲ್ಲಿ ಇದನ್ನು ಒಂದು ವೆರೈಟಿ ಸರ್. ಅವ್ರ ಡಿಸೈನ್ಸ್ ನಾವು ಮಾಡ್ತಾ ಇದ್ದೀವಿ. ಇದು ಸನ್ನಲ್ಲಿ ಸ್ವಲ್ಪ ಬೇರೆ ಕಲರ್, ಸ್ವಲ್ಪ ಡಬಲ್ ಶೇಡೆಡ್ ಸರ್. ಪರ್ಪಲ್ ವಿತ್ ಗ್ರೀನು. ಬ್ಲೌಸ್ ಬಂದು ಈ ಟೈಪ್ ಬರುತ್ತೆ. ಓಕೆ. ಇದೆಲ್ಲ ಒಂದು 7 ನಿಂದ 8.5 ರೇಂಜ್ ಬರುತ್ತೆ ಸರ್. ಇದು ಇದು ಈ ತರ ಡಿಸೈನ್ ಅಲ್ಲಿ. ಇದು ಬುಟ್ಟ ಟರ್ನಿಂಗ್. ಇದು ಲಳಿಯಲ್ಲಿ ಹಾಕಿರೋದು ಸರ್. ಇದು ಓಕೆ ಓಕೆ ಓಕೆ. ಇದೊಂದು ವೆರೈಟಿ ಐತೆ ಸರ್. ಅದ ಸ್ಟಿಚಿಂಗ್ ಬಾರ್ಡರ್ ಅಲ್ಲಿ ಇದು ಸ್ವಲ್ಪ ಬಿಗ್ ಬಾರ್ಡರ್. ಅದ್ರಲ್ಲೇನೆ ಬಾರ್ಡರ್ ಸ್ಟಿಚ್ ಮಾಡಿ, ಬಾರ್ಡರ್ ದೊಡ್ಡದು ಮಾಡಿ, ಅದು ಸ್ಮಾಲ್ ಬಾರ್ಡರ್. ಇದು ಬಿಗ್ ಬಾರ್ಡರ್ ಸರ್. ಅಲ್ಲ ಇರ್ಲಿ. ಇದು ಬ್ಲೌಸು. ಇದು ಜಾಯಿಂಟ್ ಎಲ್ಲ ನಿಮ್ಗೆ ಬಂದೇ ಬರುತ್ತೆ ಸರ್. 100%. ಮೇನ್ಲಿ ಅದನ್ನ ತೋರ್ಸಕ್ಕೆ ಇದು ಒರಿಜಿನಲ್. ಹೌದು ಸರ್. ಒರಿಜಿನಲ್ ಪ್ಯೂರ್ ಕಾಂಜೀವರಂ ಅನ್ನೋದಕ್ಕೆ ಜಾಯಿಂಟ್ ಇರಬೇಕು ಅಂತಾರಲ್ಲ, ಆ ತರ. ಇದೊಂದು ಅದರಲ್ಲೇ ಬಿಗ್ ಬಾರ್ಡರ್ ಮಾಡಿದ್ವಿ. ಬಿಗ್ ಬಾರ್ಡರ್ ಅದರಲ್ಲಿ ಕಲರ್ ಸಿಗುತ್ತೆ. ಇದರಲ್ಲಿ ಬುಟ್ಟಿ ಇಲ್ಲ ಅಂದ್ರೂ ಪ್ಲೈನ್ ಮಾಡ್ಕೊಡ್ತೀವಿ. ಪ್ಲೈನ್ ಬರುತ್ತೆ, ಬುಟ್ಟಿ ಏನ್ ಬರಲ್ಲ. ಕಲರ್ಸ್ ಏನ್ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ. ಎಲ್ಲ ಸ್ಟಿಚಿಂಗ್ ಬಾರ್ಡರ್. ಇದೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಸರ್. ನಮ್ಮ ಅಂಗಡಿಯವರಾಗ್ಲಿ ಹೊರಗಡೆಯಿಂದ ನಮ್ಗೆ ಆರ್ಡರ್ಸ್ ಬರ್ತಾ ಇದೆ ಸರ್. ಸಿಂಪಲ್ ಅಂಡ್ ಪ್ಲೇನ್. ಹೌದು ಸರ್. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಸಾಫ್ಟ್ ಸಿಲ್ಕ್ ಅಲ್ಲಿ ಲಂಗ ದಾವಣಿ ಅಂತ ಮಾಡಿದ್ವಿ ಸರ್. ಪಾಟ್ಲಿ ಅಂತಾರೆ ಸರ್ ಕೆಲವರು, ಕೆಲವರು ಲಂಗ ದಾವಣಿ ಅಂತಾರೆ. ಇದು ಪಲ್ಲು ಬರುತ್ತೆ ಸರ್. ಇದು ಫುಲ್ ಸ್ಯಾರಿ ಬ್ರೊಕೆಟ್ ಡಿಸೈನ್ ಮಾಡಿದ್ದೀವಿ. ಸ್ಯಾರಿ ಫುಲ್ ಹಲವಾರು ಜರಿ ಬರುತ್ತೆ. ಇದು ಬ್ಲೌಸ್ ಬರುತ್ತೆ. ಇದು ನೆರಿಗೆ ಫೀಡ್ಸ್ ಫ್ರಂಟ್ ನೆರಿಗೆಗೆ ಬರುತ್ತೆ ಸರ್. ಇದು ಲಂಗ ದಾವಣಿ ಅಂತ ಇದೊಂದು ಟ್ರೆಂಡ್ ನಡೀತಾ ಐತೆ, ಚೆನ್ನಾಗಿ ಹೋಗ್ತಾ ಇದೆ ಸರ್. ಇದು ಸ್ಯಾರಿ. ಇದು ಈ ತರ ಬರುತ್ತೆ. ಇದು ಟ್ರೆಂಡ್ ಸರ್. ಅದು ಚೆನ್ನಾಗಿ ಹೋಗ್ತಾ ಐತೆ. ಆಮೇಲೆ ಈ ಸಾಫ್ಟ್ ಸಿಲ್ಕ್ಗಳಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ಸ್ವಲ್ಪ ಕಮ್ಮಿ ರೇಂಜ್ 7000. ಇದು ಬಂದು ಸ್ಟಿಚಿಂಗ್ ಬಾರ್ಡರ್ ಸರ್. ಇದು ಸ್ಟಿಚಿಂಗ್ ಬಾರ್ಡರ್. ಇದೆಲ್ಲ ಒಂದು 8 to 8.5 9 ರೇಂಜ್. ಇದು ಸ್ಟಿಚಿಂಗ್ ಇಲ್ಲ ಅಂದ್ರೆ ಕಡಿಮೆ ಬೀಳುತ್ತೆ. ಇದು ಅವರು ನಮ್ಮ ಅಕ್ಕ ಅವರು ತುಂಬಾ ಸಪೋರ್ಟ್ ನಮ್ಗೆ ಇದೆ ಊರಿನಲ್ಲಿ. ಅವರು ನಮ್ಮ ಕಸ್ಟಮರ್. ತುಂಬಾ ಅವರು ಹೆಲ್ಪ್ ಮಾಡ್ತಾರೆ. ಎಲ್ಲ ಒಳ್ಳೊಳ್ಳೆ ಚೀಟಿ, ತುಂಬಾ ಒಳ್ಳೆ ಸೀರೆಗಳು ಇದೆ ನಿಮ್ಮ ಹತ್ರ. ಬರ್ತೀರಾ? ಸಾಫ್ಟ್ ಅಲ್ಲಿ ಚೆಕ್ಸ್ ಸರ್. ಇದು ಹೌದಾ? ಚೆಕ್ಸ್ 1 ಗ್ರಾಮ್ ಜರಿ. ಇದು ಜರಿ ಕಾಸ್ಟ್ ಬೀಳುತ್ತೆ. ಈ ಟೈಪ್ ಪಲ್ಲು ಬರುತ್ತೆ. ಇದು ಬ್ಲೌಸ್ ಬರುತ್ತೆ ಸರ್. ಇದು ಹೆವಿ ರೇಂಜ್ ಒಂದು 11,000 ಇಂದ 14,000 ಆ ರೇಂಜ್ ಅಲ್ಲಿ. 11 to 14 ಆ ರೇಂಜ್ ಅಲ್ಲಿ. ಇದರಲ್ಲಿ ಇದು ಚೆಕ್ಸ್ ಮಾಡಿದ್ದೀನಿ, ಪ್ಲಸ್ ಇದರಲ್ಲಿ ಬ್ರೊಕೆಟ್ ಮಾಡಿದ್ದೀವಿ ಸರ್. ಓಕೆ. ಅದನ್ನು ಕೊಡ್ತೀನಿ. ಇದು ಚೆಕ್ಸ್ ಡಿಸೈನ್, ಇದು ಬ್ರೊಕೆಟ್ ಡಿಸೈನ್ ಸರ್. ಎಸ್. ಇದು ಆಕ್ಚುಲಿ ಲೈಟ್ ಅಲ್ಲಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಈ ಜಾಯಿಂಟ್ ತೆಗಿಯಕ್ಕೆ ಇದು ಡಬಲ್ ವಾರ್ಪ್ ಇರಬೇಕು. ಅಂದ್ರೆ ಈ ಎಳೆ ಐತಲ್ಲ, ಇದು ಒಂದೆಲೆ ಗಿಂಟ ಹಾಕಿದ್ದೀವಿ. ಪೂರ್ತಿ ಗಿಂಟ ಹಾಕಿದ್ರೆ ಇಲ್ಲೂ ಜಾಯಿಂಟ್ ಮಾಡ್ಬೋದು. ಸಾಫ್ಟ್ ಅಲ್ಲಿ ಗ್ರಾಂಡ್. ಇದು ತುಂಬಾ ಚೆನ್ನಾಗಿ ಹೋಗ್ತಾ ಐತೆ. ಬಟ್ಟೆ ಸಾಫ್ಟ್ ಆಗಿರುತ್ತೆ, ಗ್ರಾಂಡ್ ಆಗಿ ಇರುತ್ತೆ. ಕಲರ್ಸ್ ಎಲ್ಲ ಅವೈಲೇಬಲ್ ಸರ್. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಎಲ್ಲ ಫ್ಯಾಮಿಲಿ
ಹಾ 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 ಆಮೇಲೆ ಇದು ಟಿಶ್ಯೂಸ್ ಸರ್ ಇದು. ಎಲ್ಲೇ ಹೋದ್ರೂನು ಕೇಳ್ತಾರೆ ಏನು ಅಂತ. ಹಾ ನೋಡಿ. ಮೊನ್ನೆ ಅಕ್ಕ ಅವರೆಲ್ಲ ಒಂದ್ ಸಂಘ ಇತ್ತು, ಮೈಸೂರ್ಗೆ ಹೋಗಿದ್ರು, ಸಾರಿ ಒಂದ್ ಡಿಸೈನ್ ಮಾಡಿಸ್ಕೊಂಡು ಹೋಗಿದ್ರು. ಹಾ 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 ಆ ಡಿಸೈನ್ ಎಲ್ಲ ಕೇಳಿದ್ರಂತೆ ದೇವಸ್ಥಾನ ಹತ್ರ, ಎಲ್ಲಿ ತಗೊಂಡ್ರ ಎಲ್ಲಿ ಸಿಗುತ್ತೆ ಅಂತ. ಇದು ಟಿಶ್ಯೂ ಅಂತ ಸರ್ ಇದು. ಟಿಶ್ಯೂ ಸಾರೀಸ್. ಟಿಶ್ಯೂ ಅಲ್ಲಿ ಇದು ಪವರ್ ಲೂಮ್ ಸರ್ ಇದು. ಓಕೆ. ಚೆನ್ನಾಗಿ ರೆಸ್ಪಾನ್ಸ್ ಐತೆ. ಒಂದು 9,000 ಇಂದ 11,000 ಜೆರಿಯಲ್ ಡಿಫ್ರೆಂಟ್ ಅಲ್ಲಿ ಬರುತ್ತೆ ಸರ್ ಇದು ರೇಟ್. ಟಿಶ್ಯೂ ಬ್ಲೌಸ್ ಬರುತ್ತೆ. ಬೇಕಾದ್ರೆ ಸೇಮ್ ಬ್ಲೌಸ್ ಮಾಡ್ಕೊಡಿ ಅಂದ್ರೆ ಇದೇ ತರ ಬ್ಲೌಸ್ ನೈ ಕೊಡ್ತೀವಿ. ರೆಡ್ ಬ್ಲೌಸ್ ಎಕ್ಸ್ಟ್ರಾ ಆಗುತ್ತೆ ಅದು ಬ್ಲೌಸ್ ರೇಷ್ಮೆಯಲ್ಲಿ. ಈ ಟೈಪ್ ಬರುತ್ತೆ. ಇದು ಒಂದು ಡಿಸೈನ್ ಸರ್. ಇದೆಲ್ಲ ಹ್ಯಾಂಡ್ಲೂಮ್ ಅಲ್ಲಿ ಬ್ರೊಕೆಟ್. ಓಕೆ. ಇದೆಲ್ಲ ಫ್ಯಾನ್ಸಿ ಬರುತ್ತೆ ಸರ್ ಇದು. ಬ್ರೊಕೆಟ್ ಅಲ್ಲಿ ಸ್ವಲ್ಪ ಒಂದು 15 ರಿಂದ 18 ರೇಂಜ್ ಸರ್ ಇದು. ಇದು ಫ್ಯಾನ್ಸಿ ಸಾರಿ. ಫ್ಯಾನ್ಸಿ ರೇಷ್ಮೆಯಲ್ಲಿ ಬ್ರೊಕೆಟ್ ಮದುವೆ ಸ್ಯಾರೀಸ್. ಆಲ್ ಓವರ್ ಇದು ವಾರ್ಪ್ ಬರುತ್ತೆ ಸರ್ ಇದು. ಬ್ಲೌಸ್ ಈ ಟೈಪ್ ಬರುತ್ತೆ. ಪಲ್ಲು ಇದೆಲ್ಲ ಜಾಯಿಂಟ್ ಬರುತ್ತೆ ಸರ್ ಇದು. ಕಾಂಜೀವರಮ್ದು ಫುಲ್ ಆಲ್ ಓವರ್ ಬುಟ್ಟ, ಮೀನಾ ಬುಟ್ಟ ಪ್ಲಸ್ ಜರಿ 2 ಮಿಕ್ಸ್ ಬರುತ್ತೆ. ಇದರಲ್ಲೂ ಕಲರ್ ಸಿಗುತ್ತೆ. ಸೊ ಸೀರೆ ನೋಡೋದು ತುಂಬಾ ಇದೆ ಇದರಲ್ಲಿ. ಅದ್ರ ಮುಂಚೆ ಚಿಕ್ಕದಾಗಿ ಒಂದು ಅವ್ರದ್ದು ಸ್ಟೋರಿ ಕೇಳಿಸ್ಕೊಳ್ಳೋಣ ಸರ್. ನಮ್ದು ಪಾವಗಡ ತಾಲೂಕ ಬರುತ್ತೆ, YNS ಕೋಟೆ ಹೋಬಳಿ ಬರುತ್ತೆ, ಹನುಮಂತನಹಳ್ಳಿ ನಮ್ದು ವಿಲೇಜ್. ಪಾವಗಡ MLA ಊರು, ನಮ್ಮೂರು ಒಂದೇನೆ. ಅಲ್ಲಿ ನಾವು ನೀರು ಕಡಿಮೆ ಆಯ್ತು ಸರ್. ತೋಟ ನಮ್ಮಪ್ಪ ರೇಷ್ಮೆ ಬೆಳೆಯವರು, ನೀರ್ ಕಮ್ಮಿ ಆಯ್ತು. ಬೆಂಗಳೂರಿಗಂತ ಬಂದ್ರು 2000 ಅಲ್ಲಿ. ಬಂದಾಗ ಪೆಪ್ಸಿ ಫ್ಯಾಕ್ಟ್ರಿಗೆ ಅಂತ ಸೇರ್ಕೊಂಡ್ರು ನಮ್ಮಪ್ಪ. ನಾನು ಅವಾಗ ಸ್ವಲ್ಪ ಮಗ್ಗ ಕಲ್ತ್ಕೊಂಡಿದ್ದೆ. ನಮ್ಮೂರ್ ಕಡೆ ಎಲ್ಲ ಮಗ್ಗ ಜಾಸ್ತಿ. ಅಲ್ಲಿಂದ ಇಲ್ಲಿ ಬಂದು ಸ್ವಲ್ಪ TC ಹತ್ರ ಒಂದು ಸೇಟುಗಳ್ದು ಒಂದು ಮಗ್ಗದ್ದು ಫ್ಯಾಕ್ಟ್ರಿ ಇತ್ತು, ಪವರ್ ಲೂಮ್. ಅದಕ್ಕೆ ಒಂದು 6 ಮಂತ್ ಹೋದೆ ಸರ್ ವೀವಿಂಗ್ ಮಾಡಕ್ಕೆ. ನನ್ಗೆ ಯಾಕೋ ಸ್ವಲ್ಪ ನಮ್ ಸೀರೆ ನಮ್ಮ ಅಕ್ಕ ಅವರೆಲ್ಲ ಮಗ್ಗ ಇತ್ತಲ್ಲ, ತಂದು ನಾವು ವ್ಯಾಪಾರ ಮಾಡ್ಕೊಳ್ಳೋಣ ಅದು ನಮ್ಮ ತಲೆಯಲ್ಲಿ ನನ್ಗೆ ಬಂತು ಸರ್. ಅದು ಒಂಚೂರು ಅಲ್ಲಿಂದ ಸೀರೆಗಳು ತಂದು ಸಣ್ಣದಾಗೆ ಮಾಡ್ಕೊಂಡೆ. ಹಂಗೆ ಸ್ವಲ್ಪ ಮೂವ್ ಆಯ್ತು. ನಾನೇ ಒಂದ್ 4 ಮಕ್ಕ ಬಿನ್ಮಂಗಲದಲ್ಲಿ ಹ್ಯಾಂಡ್ಲೂಮ್ ಮಗ್ಗ ಹಾಕೊಂಡೆ ಸರ್. ಅಲ್ಲಿಗೆ ಜನ ಹುಡುಕೊಂಬರೋರು, ಮಗ್ಗ ಐತೆ ಸೀರೆ ಚೆನ್ನಾಗೈತೆ ಅಂತ. ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇತ್ತು ಸರ್. ಅಲ್ಲಿಂದ ಒಂದು 24 ಮಗ್ಗ ಅಲ್ಲೇನೆ ಹಾಕೊಂಡೆ ಸರ್ ನಾನು. ಓನರ್ಗೆ ಅಡ್ವಾನ್ಸ್ ಕೊಟ್ಟು ಗೋಡನ್ ದೊಡ್ಡದಾಗಿ ಮಾಡಿ 24 ಮಗ್ಗ ನಾನೇ ಹಾಕೊಂಡಾದ್ಮೇಲೆ ಜವಳಿ ಇಲಾಖೆಯವ್ರು ನಮ್ಗೆ ಸಪೋರ್ಟ್ ಕೊಟ್ರು. ಅವರಿಂದನೂ ಸ್ವಲ್ಪ ರೇಷ್ಮೆ ಡಿಸ್ಕೌಂಟು ಎಲ್ಲಾ ತರನು ಸಿಕ್ತು. ಹಂಗೆ ಮೂವ್ ಮಾಡ್ಕೊಂಡು ವ್ಯಾಪಾರ ಸ್ವಲ್ಪ ಮೂವಿಂಗ್ ಆಯ್ತು ಸರ್. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಏನು ತೊಂದರೆ ಇಲ್ದಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ. ಪ್ಲಸ್ ಇಲ್ಲಿ 4 ಫ್ಲೋರ್ ಶೋರೂಮೇ ಮಾಡೋಣ ಅಂತ ಕಟ್ತಾ ಇದೀವಿ. ಅದು ಒಂದು ತೋರಿಸ್ತೀನಿ ಪಕ್ಕದಲ್ಲಿ. ಆತರ ನೀವು ಸ್ಟಾರ್ಟ್ ಮಾಡಿ ಒಂದ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಅವರು ಮಾಡ್ತಾ ಇದಾರೆ. 20 ವರ್ಷದಿಂದ ನಾನು ಇದರಲ್ಲಿ ಮೂವ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ವೆರಿ ನೈಸ್, ವೆರಿ ನೈಸ್. ಸೊ ಸರಿ, ಈಗ ನೆಕ್ಸ್ಟ್ ನನ್ಗೆ ಯಾವ ವೆರೈಟಿ ತೋರಿಸ್ತೀರಾ ಸೀರೆ ಸರ್? ಇದೆಲ್ಲ ಅವ್ರವ್ರ ಮನೆಗಳಲ್ಲಿ ಹಾಕೊಂಡಿರೋದು ನಾವು ಮಜೂರಿಗೆ ಅಂತ ಕೊಟ್ಟು ಮಾಡೋದು ಸರ್. ಇದು ಸ್ಟಿಚಿಂಗ್ ಟೆಂಪಲ್ ಅಂತ ಸರ್. ಇದು 15 ಡೇಸ್ ಒಂದ್ ಸ್ಯಾರಿ ಆಗುತ್ತೆ ಸರ್. ಇದು 15 ಡೇಸ್ ಒಂದ್ ಸ್ಯಾರಿ ಆಗುತ್ತೆ. ಎಲ್ಲ ಕೈಯಲ್ಲಿ ತಿರುವದೆ ಸರ್. ಇದು ಟೆಂಪಲ್ ಒಂದು 4 ಲಳಿಯಲ್ಲಿ ಒಂದು ಪಿಂಕ್, ಒಂದು ಗ್ರೀನ್, ಒಂದು ಆರೆಂಜ್ ಪ್ಲಸ್ ಜೆರಿ 4 ಲಳಿಯಲ್ಲಿ ಟರ್ನ್ ಮಾಡೋದು ಸರ್. ಇದು ಕೈಯಲ್ಲೇ ತಿರುವುದು. ಇದೆಲ್ಲ ಫೇಮಸ್. ಸ್ವಲ್ಪ 15,000 20-25,000 ರೇಂಜ್ ವರೆಗೂ ಬರುತ್ತೆ ಇದು. ಆಮೇಲೆ ಇದು ನಮ್ ಸ್ಪೆಷಲ್ ಸರ್. ಇದು ನಾನೇ ಡಿಸೈನ್ ಸೆಲೆಕ್ಷನ್ ಮಾಡಿರೋದು. ಇದು ತುಂಬಾ ಚೆನ್ನಾಗಿ 4G ಅಂತ 4 ಗ್ರಾಮ್ ಜರಿ ಸರ್. ಇದು ಜರಿ ಇದು ರಿಟರ್ನ್ ವ್ಯಾಲ್ಯೂ ಸಿಗುತ್ತೆ ಸರ್ ನಿಮ್ಗೆ. ಅರ್ಧಗಿರ್ದೋದ್ರೆ ಸೀರೆ ಏನೋ ಡ್ಯಾಮೇಜ್ ಆದ್ರೆ ರಿಟರ್ನ್ ಕೊಟ್ಟರು ಅಮೌಂಟ್ ರಿಟರ್ನ್ ಬರುತ್ತೆ. ಇವತ್ತಿನಗೆ ಇದು ಒಂದು 6,000 ರಿಟರ್ನ್ ಬರುತ್ತೆ ಸರ್. ಇದು ರೇಂಜ್ ಬಂದು ಒಂದು 45,000 ಗಂಟ ಬರುತ್ತೆ ಸರ್. ಇದು ಹೆವಿ ರೇಂಜ್. ಇದು ಹೊರಗಡೆ ಎಲ್ಲ ರೇಟ್ ಜಾಸ್ತಿ ಐತೆ ಸರ್. ಇದು ಎಲ್ಲಾ ವೀವರ್ ಮಾಡಕ್ಕಾಗಲ್ಲ, ಮಾಸ್ಟರ್ ವೀವರ್ ಮಾತ್ರನೇ ಇದು ಮಾಡಕ್ಕಾಗದು. ನನ್ ಸೆಲೆಕ್ಷನ್ ಸರ್. ಇದು ನಾನು ಈ ತರ ಮಾಡ್ಬೇಕಂತ ಕಾನ್ಸೆಪ್ಟ್ ಇತ್ತು, ಮಾಡ್ತಾ ಇದ್ದೀನಿ. ಎಲ್ಲ ಸ್ಟಿಚಿಂಗ್ ಎಲ್ಲ ಇಲ್ಲಿಂದ ಇತ್ತ ಒಂದು ಸ್ಟಿಚಿಂಗ್ ಅತ್ತ 2 ಲಳಿಯಲ್ಲಿ ತಿರುಗಿಸೋದು ಪ್ಲಸ್ ಅದೆಲ್ಲ. ಇದು ತುಂಬಾ ರೆಸ್ಪಾನ್ಸ್ ಐತೆ ಸರ್. ಇದೆಲ್ಲ ಒಂದು 20 ಡೇಸ್ ಒಂದ್ ಸ್ಯಾರಿ ಆಗುತ್ತೆ. ಹೆವಿ ರೇಂಜ್. ಅದರಲ್ಲಿ ಇದು ಬುಟ್ಟಿ ಅದು ಟೆಂಪಲ್ ಮಾಡಿ ಲೈನ್ಸ್ ಮಾಡಿದ್ದೀನಿ. ಅದರಲ್ಲೇ ಇದು ಬುಟ್ಟಿ ಮಾಡಿದ್ದೀನಿ. ಈ ತರ ಬುಟ್ಟ ಬರುತ್ತೆ. ಹ್ಯಾಂಡ್ ಟರ್ನ್ ಇವೆಲ್ಲ ಬೇಕಾದ್ರೂ ಸಿಗಲ್ಲ ಸರ್. ಇದು 20 ಡೇಸ್ ಮಿನಿಮಮ್ 15 ದಿವಸ ಬೇಕು ಸ್ಯಾರಿ ರೆಡಿ ಮಾಡಕ್ಕೆ. ಮೇಡ್ ಟು ಆರ್ಡರ್.
ಆರ್ಡರು ಪ್ಲಸ್ ನಾವು ರೆಡಿ ಮಾಡ್ತಾ ಇರ್ತೀವಿ, ಹೋಗ್ತಾ ಇರುತ್ತೆ, ಸ್ಟಾಕ್ ಇರಲ್ಲ ಸರ್. ಸ್ಟಾಕ್ ಇರಲ್ಲ ಯಾಕಂದ್ರೆ ಅದು ಒಂದ್ ಸೀರೆ 2 ಸೀರೆನೇ ಸ್ಟಾಕ್ ಆಗೋದು. ಇದು 4 ಗ್ರಾಮ್ ಅಂತ ಬ್ರೊಕೆಟ್ ಸರ್. ಇದು ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ ಐತೆ ಇದು. ಇದು ನಮ್ದು ಓನ್ ಪ್ರೊಡಕ್ಷನ್ ಸರ್. ಇದು ಓಕೆ. ಇದು ಬ್ಲೌಸ್ ಬರುತ್ತೆ ಸರ್, ಟಿಶ್ಯೂ ಬ್ಲೌಸ್. ಎಕ್ಸ್ಟ್ರಾ ಬ್ಲೌಸ್ ಬೇಕಾದ್ರೆ ಈ ತರ ಸೇಮ್ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ. ಈ ಬಾರ್ಡರ್ ಇದೇ ತರ ಬೇಕಂದ್ರೂ ಕೊಡ್ತೀವಿ. ಇದು 4 ಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ಆಗ್ಲಿ, ಸಾಫ್ಟ್ನೆಸ್ ಆಗ್ಲಿ, ಜೆರಿ ಇದೆಲ್ಲ ಹೊರಗಡೆ ರೆಡ್ ಥ್ರೆಡ್ ಬರುತ್ತೆ ಸರ್, ಪ್ಯೂರ್ ಜೆರಿ ಇದು. ಹಿಂಗಂದ್ರೆ ಇದನ್ನ ಕರಗಿಸ್ತಾರೆ. ಈ ಥ್ರೆಡ್ ಗೊತ್ತಾಗುತ್ತೆ ಸರ್, ಪ್ಯೂರ್ ರೆಡ್ ಬರುತ್ತೆ. ರೆಡ್ ಅಲ್ಲಿ ಪ್ಯೂರ್ ಜೆರಿ ಅಂತ. ಅದರಲ್ಲಿ ಸ್ಟಿಚಿಂಗ್ ಇದು ಈ ತರ ಎಲ್ಲ ಸ್ಟಿಚಿಂಗ್ ಅಲ್ಲೇ ಮಾಡಿರೋದು ಸರ್. ಹೆವಿ ರೇಂಜ್ 4 ಗ್ರಾಮ್ 2 ಗ್ರಾಮ್ ಜೆರಿ ಹಾಕಿ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಇದೊಂದು ಡಿಸೈನ್ ಇದೆಲ್ಲ 15 ಡೇಸ್ ಬೇಕು ಸರ್ ಒಂದ್ ಸೀರೆ ರೆಡಿ ಮಾಡಕ್ಕೆ. ಈ ಟೈಪ್ ಬರುತ್ತೆ ಸರ್. ತುಂಬಾ ವೆರೈಟೀಸ್ ಇದೆ, ಬಟ್ ಅದರಲ್ಲಿ ವೆರೈಟೀಸ್ ಅಂತೂ ನಾವು ಇದು ನೋಡಿ ಸರ್, ಇದು ಬ್ಲಾಕ್, ಇದು ಹತ್ತತ್ರ ಒಂದು ಬ್ಲಾಕ್ ಸೀರೆ ಒಂದು 8 ಸೀರೆ ಮಾರಿದೀನಿ. ಇನ್ನು ಆರ್ಡರ್ಸ್ ಬರ್ತಾನೆ ಇದಾವೆ. ಒಬ್ರು ತಗೊಂಡೋಗಿ ಹುಟ್ಟಿದ್ರು ಸರ್ ಈ ಸೀರೆ. ಅವ್ರ ಕಡೆಯಿಂದ ಒಂದು 4 ಸೀರೆ ನನ್ಗೆ ಆರ್ಡರ್ ಬಂತು, ನಂದಿನಿ ಲೇಔಟ್ ಕಡೆ ಕಸ್ಟಮರ್. ಸೇಮ್ ಅದೇ ಸೀರೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದೇ ಕಲರ್, ಒಂದೇ ಕಲರೇ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಸರ್. ಇದು ಜರ್ಮನ್ ಜೆರಿ, ಇದು ಚೆನ್ನಾಗಿ ಹೋಗ್ತಾ ಐತೆ. ಫುಲ್ ಎಲ್ಲ ಸ್ಟಿಚ್ ಮಾಡಿರೋ ಸರ್. ಒಂದು ಗೋಲ್ಡ್ ಜೆರಿ, ಒಂದು ಸಿಲ್ವರ್ ಜೆರಿ, ಒಂದು. ಇವೆಲ್ಲ ನಮ್ಗೆ ಬೇಕಾದ್ರೆ ಸಿಗಲ್ಲ ಸರ್. ಇದು ಹೊರಗಡೆ ಎಲ್ಲ ಹೋದ್ರೂ ಇದೆಲ್ಲ ಆರ್ಡರ್ ಸೀರೆ. ಮತ್ತೆ ಈಗ ಜನರಲಿ ನಾನು ನೋಡಿದ್ದೀನಿ ಸೆಲೆಬ್ರಿಟೀಸ್ ಅವರು ಈಗ ಫಿಲ್ಮ್ ಫೇರ್ ಅವಾರ್ಡ್ಸ್ ಇರ್ಲಿ ಆತರ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ಆತರ ನೋಡಿದ್ರೆ ಆತರ ಅನ್ಸುತ್ತೆ. ಇದೆಲ್ಲ ಹೆವಿ ರೇಂಜ್ ಬರುತ್ತೆ ಸರ್. ರೇಂಜುನು ಅಷ್ಟೇ, ಅದು ಹೊರಗಡೆ ತುಂಬಾ ಕಾಸ್ಟ್ ಐತೆ. ಇರೋದ್ರಲ್ಲಿ ನಾವು ಸ್ವಲ್ಪ ಏನನ್ನ ಆರ್ಡರ್ ಕೊಟ್ರೆ, ಕಲರ್ಸ್ ಕೊಟ್ರೆ ಮಾಡ್ಕೊಡ್ತೀವಿ ಆತರ ಸರ್. ಬಟ್ ಲೇಟ್ ಆಗುತ್ತೆ ಸರ್, 2-3 ಮಂತ್ಸ್ ಆಗುತ್ತೆ. ಇದೆಲ್ಲ ಹ್ಯಾಂಡ್ಲೂಮ್ ಅಲ್ಲಿ ಜಕಾರ್ಡ್ ಸರ್, ಎಂಬೋಸ್ ಅಂತೀವಿ. ಜಕಾರ್ಡ್ ಅಲ್ಲಿ ವೆಯ್ಟ್ ಇರಲ್ಲ, ಎಲ್ಲ ಜಾಯಿಂಟ್ ಪಲ್ಲು ಬರುತ್ತೆ. ಇದೆಲ್ಲ ಜಾಯಿಂಟ್ ಪಲ್ಲು ಬರುತ್ತೆ, ಫುಲ್ ಆಲ್ ಓವರ್ ಬ್ರೊಕೆಟ್ ಬರುತ್ತೆ. ಇದು ಬ್ಲೌಸ್ ಸಮೇತ ಈ ಟೈಪ್ ಬ್ರೊಕೆಟ್ ಬರುತ್ತೆ. ಬ್ರೊಕೆಟ್ ಜೆರಿ ಹಾಕಿರ್ತೀವಿ. ಎಂಬೋಸ್ ಅಂತ ಸರ್ ಇದು. ತುಂಬಾ ರೆಸ್ಪಾನ್ಸ್ ಐತೆ ಇದರಲ್ಲಿ. ನಿಮ್ಗೆ ಒಂದು 20 ಕಲರ್ ಮಾಡ್ಕೊಡ್ತೀನಿ ಸರ್. ಈ ತರ ಒಂದು 10 ಇಂದ 14 14,000 ಗಂಟೆ ಬರುತ್ತೆ ಸರ್. ವೆಯ್ಟ್ ಇರಲ್ಲ, ಸ್ಯಾರಿ ಗ್ರಾಂಡ್ ಇರುತ್ತೆ, ಬಟ್ ವೆಯ್ಟ್ ಇರಲ್ಲ. ಎಂಬೋಸ್ ಅಂತ ಅದು. ಜಕಾರ್ಡ್ ದಾರಕ್ಕೇನೆ ಈ ಡಿಸೈನ್ಗಳು ಸೆಟ್ ಮಾಡ್ತೀವಿ ಸರ್. ಈ ಮೀನಾ ವರ್ಕ್ ಎಲ್ಲ ಇದೆಲ್ಲ ಬರುತ್ತಲ್ಲ, ನಾವು ಕಂಪ್ಯೂಟರ್ ಜಾಕಾರ್ಡ್ಗೆನೆ ದಾರ ಸೆಟ್ ಮಾಡಿ ಇದನ್ನೆಲ್ಲ ವ್ಯೂ ಮಾಡೋದು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಸರ್. ಇದೆಲ್ಲ ಬಾರ್ಡರ್ ಅಷ್ಟೇ ಸ್ಪೆಷಲ್, ಮೀನಾ ತರ ಬರುತ್ತೆ. ಇದೆಲ್ಲ ಜಕಾರ್ಡಿಗೆ ಸ್ಪೆಷಲ್ ಕೊಟ್ಟಿರ್ತೀವಿ, ಬಾಕ್ಸ್ ಅಲ್ಲಿ ಬಂದೈತಲ್ಲ, ಈ ಟೈಪ್ ಬರುತ್ತೆ ಸರ್. ಕ್ರೇಪು ನಮ್ಮದ್ ಬಿಟ್ಟು ಕೆಲವು ಕಡೆಯಿಂದ ನಾವು ತರಿಸ್ತೀವಿ ಸರ್. ಕೆಲವು ಕೋರ ನಾವು ಡೈರೆಕ್ಟ್ ಕೋರ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಡೈಯಿಂಗ್ ಮಾಡ್ತೀವಿ. ಡೈಯಿಂಗ್ ಮಾಡಿ ನಾವು ಮಾಡ್ತೀವಿ ಸರ್. ಇದೆಲ್ಲ 120 ಗ್ರಾಮು ಆ ರೇಂಜ್ ರಿಚ್ ಪಲ್ಲು ಬರುತ್ತೆ. ಆಮೇಲೆ ಇದು ಶೋಲ್ಡರ್ ಬುಟ್ಟ ಅಂತ ಕ್ರೇಪ್ ಅಲ್ಲಿ. ಈಗ ಮೂವಿಂಗ್ ಡಿಮ್ಯಾಂಡ್ ಜಾಸ್ತಿ ಐತೆ ಸರ್. ಇವೆಲ್ಲ ಎಲ್ಲಾ ವೆರೈಟಿ ನಾವು ಮಾಡಕ್ಕಾಗಲ್ಲ. ಕೆಲವು ಪರ್ಚೇಸ್ ಐತೆ, ಕೆಲವು ಪ್ರೊಡಕ್ಷನ್ ಐತೆ ಸರ್. ಇದು ಈ ತರ ಬ್ಲೌಸ್ ಪ್ಲೈನು, ಸಿಲ್ವರ್ ಬುಟ್ಟಿ, ಶೋಲ್ಡರ್ ಬರುತ್ತೆ 2 ಮೀಟರ್. ಆಮೇಲೆ ಒಳಗಡೆ ಚೆಕ್ಸ್ ಬರುತ್ತೆ ಸರ್. ಇದು ಚೆಕ್ಸ್ ಬರುತ್ತೆ. ಇದು ಬಂದು 140 ಗ್ರಾಮ್ ಸರ್. ಇದು ಈಗ ನ್ಯೂ ಟ್ರೆಂಡ್ ಚೆನ್ನಾಗಿ ಹೋಗ್ತಾ ಐತೆ. ಕ್ರೇಪ್ ಅಲ್ಲಿ ಇದು ಹೆವಿ ರೇಂಜ್, ಬಟ್ಟೆನೂ ಹಾಗೆ ಇರುತ್ತೆ. ಬಟ್ಟೆ ಮಾತ್ರ ಇದು ತುಂಬಾ ಚೆನ್ನಾಗಿರುತ್ತೆ ಸರ್. 140 ಬರುತ್ತೆ. ಬುಟ್ಟ ಇದು ಸ್ಕ್ವೇರ್ ಬುಟ್ಟ ಬಂದು ಪಲ್ಲೆಲ್ಲ ರಿಚ್ ಬರುತ್ತೆ ಸರ್. ಇದು ಈ ಟೈಪ್ ಬರುತ್ತೆ. ಅದರಲ್ಲಿ ಇದೊಂದು ವೆರೈಟಿ ಮಾಡಿದ್ದೀವಿ. ಇದು ಚೆನ್ನಾಗಿ ಮೂವಿಂಗ್ ಐತೆ ಸರ್. ಇದು ಸ್ವಲ್ಪ ಫಂಕ್ಷನ್ ವೇರ್ ಎಲ್ಲ ಈ ತರ ಹೋಗುತ್ತೆ ಸರ್. ಇದು ಗ್ರ್ಯಾಂಡ್ ಬರುತ್ತೆ. ಪಲ್ಲು ಕಾಂಜೀವರಂ ಟೈಪ್ ಗ್ರ್ಯಾಂಡ್ ಮಾಡಿದ್ದೀವಿ. ಬ್ಲೌಸ್ ಈ ಟೈಪ್ ಫುಲ್ ಆಲ್ ಓವರ್ ಬುಟ್ಟ ಬರುತ್ತೆ ಸರ್. ಅದು ಅದರಲ್ಲಿ ಸೆಲ್ಫು ಕಾಂಟ್ರಾಸ್ಟ್ 2 ಬರುತ್ತೆ ಇದರಲ್ಲಿ. ಬುಟ್ಟಾಸು ಇದೆಲ್ಲ ರಿಚ್ ಪಲ್ಲು ಬರುತ್ತೆ. ಈ ಟೈಪ್ ಬರುತ್ತೆ ಸರ್. ಪ್ಲಸ್ ಇದರಲ್ಲೇ ಬ್ರೊಕೆಟ್ ಮಾಡಿದ್ದೀವಿ. ಬ್ರೊಕೆಟ್ ಡಿಸೈನ್ ಇದೆಲ್ಲ ಚೆನ್ನಾಗಿ ಆನ್ಲೈನ್ ಅಲ್ಲೂ ಟ್ರೆಂಡ್ ಆಗ್ಬಿಟ್ಟೈತೆ ಸರ್. ಇದು
ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲೂ ಟ್ರೆಂಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದಾವೆ ಈಗ. ಕ್ರೇಪ್ ಜನ ಜಾಸ್ತಿ ಲೈಕ್ ಮಾಡ್ತಾ ಇದಾರೆ ಸರ್. ಕ್ರೇಪ್ ಮೈಸೂರು ಸಿಲ್ಕ್ ಅಂತ, ಅದರಲ್ಲಿ ಇದು ಚೆಕ್ಸ್ ಬುಟ್ಟ ಅಂತ ಒಂದು ಮಾಡಿದ್ವಿ ವೆರೈಟಿ. ಇಲ್ಲ ರೆಸ್ಪಾನ್ಸ್ ಆಗ್ಲಿ, ಸ್ಟಾಕ್ ಆಗ್ತಾ ಇಲ್ಲ ಸರ್. ಏನೇನ್ ಬರುತ್ತೋ ಹಂಗಂಗೆ ಖಾಲಿ ಆಗ್ತಾ ಇದೆ ಸರ್. ಇದು ಪ್ರೊಡಕ್ಷನ್ ನೋಡ್ಕೊಂಡು ಓಕೆ ತುಂಬಾ ಚೆನ್ನಾಗಿ ಹೋಗ್ತಾ ಐತೆ ವೆರೈಟೀಸ್. ಕ್ರೇಪ್ ಅಲ್ಲಂತೂ ತುಂಬಾ ವೆರೈಟಿ ಮಾಡಿದ್ವಿ ಸರ್. ಒಂದು 50-60 ವೆರೈಟಿ ಸಿಗುತ್ತೆ. ಕ್ರೇಪ್ ಮೈಸೂರು ಸಿಲ್ಕ್ ಅಂತ ಸರ್. ಇದು ಪ್ಯೂರ್ ಪ್ಯೂರ್ ಮೈಸೂರು ಮೈಸೂರು ಸಿಲ್ಕ್ ಅಂದ್ರೆ ಅವ್ರ KSCC ಅವ್ರದ್ದು ನಾವು ಮಾಡಂಗಿಲ್ಲ. ಪಲ್ಲು, ಬ್ಲೌಸು, ಒಂದ್ ಸ್ಟೆಪ್ ಬುಟ್ಟ, ಒಂದ್ ಸ್ಟೆಪ್ ಚೆಕ್ಸ್ ಸರ್. ಇದು ಶೋಲ್ಡರ್ ಬುಟ್ಟ ಪ್ಲಸ್ ಚೆಕ್ಸ್ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ರೆಸ್ಪಾನ್ಸ್ ಐತೆ ಸರ್ ಅದು. ಆಮೇಲೆ ಇದು ಎಲ್ಲಾ ಕಡೆ ಸಿಗ್ತಾ ಐತೆ. 110 ಗ್ರಾಮ್ ಇದು ಎಲ್ಲಾ ಕಡೆ ಸಿಗುತ್ತೆ. 110 ಇದು 3D ಇದು ಬರುತ್ತೆ ಸರ್. ಇದು ಬರುತ್ತೆ ಸ್ಯಾರಿ ಬರುತ್ತೆ. ಅದರಲ್ಲೇ ಪ್ಲೈನು ಬರುತ್ತೆ. ಇದು ಚೆಕ್ಸ್ ಅಲ್ಲಿ ಮಾಡಿದ್ದೀವಿ. ಇದು ಪ್ಲೈನ್ ಬರುತ್ತೆ. ಇದು ಗ್ರಾಮ್ ಕಡಿಮೆ ಸರ್. ಇದು ಈ ಟೈಪ್ ಬರುತ್ತೆ. ಇದೆಲ್ಲ 50-60 ಗ್ರಾಮ್ ಅಲ್ಲಿ ಮಾಡಿದ್ದೀವಿ. ಒಂದು ಲೋ ಬಜೆಟ್, ಒಂದು 8,000 ಒಳಗಡೆ. ಒಳಗಡೆ ಸರ್. ಇದು ಮ್ಯಾಂಗೋ ಬಾರ್ಡ್ರಿ 3D ತುಂಬಾ ಟ್ರೆಂಡ್ ಆಗೈತೆ. ಇದು ಚೆನ್ನಾಗಿ ಹೋಗ್ತಾ ಐತೆ. ಇದೆಲ್ಲ 100, 110 ಗ್ರಾಮು, 80 ಗ್ರಾಮು ಟೈಪ್ ಬರುತ್ತೆ. ಅದರಲ್ಲಿ ಇದು 1 ಮೀಟರ್ ಸೆರಗ್ ಮಾಡಿದ್ವಿ ಸರ್. ಇದು ಸೆರಗ್ ಬಂದು 1 ಮೀಟರ್ ಬರುತ್ತೆ. ಸ್ಪೆಷಲ್ ಆಗಿ ಮಾಡಿದ್ವಿ. ಎಲ್ಲ 3/4 ಮೀಟರ್ ಪಲ್ಲು ಬರುತ್ತೆ. ಇದು ಬಂದು 1 ಮೀಟರ್ ಸೆರಗ್ ಬರುತ್ತೆ. ಸಿಂಪಲ್ ಆಗಿ ಡಿಸೆಂಟ್ ಆಗಿರುತ್ತೆ ಸರ್. ಇದು ಪಲ್ಲು. ಬ್ಲೌಸ್ ಪ್ಲೈನ್ ಬರುತ್ತೆ. ಫುಲ್ ಆಲ್ ಓವರ್ ಲೈನ್ಸ್ ಬರುತ್ತೆ ಸರ್. ಇದು ಆಫ್ ಅಂಡ್ ಆಫ್ ಅಂತ ಜುಮ್ಕಿ ಡಿಸೈನ್. ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಇದು ಎಲ್ಲ ರಿಚ್ ಪಲ್ಲು ಬರುತ್ತೆ. ಹಾಫ್ ಸ್ಯಾರಿ ಜುಮ್ಕಿ ಡಿಸೈನ್ ಬರುತ್ತೆ. ಪಲ್ಲು ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ. ಬ್ಲೌಸ್ ಪ್ಲೈನ್. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ಇದು ಈ ಪ್ಲೈನ್ ಅಲ್ಲಿ ತುಂಬಾ ಆರ್ಡರ್ ಕೊಡ್ತಾರೆ ಸರ್. ಇವು ಆರ್ಡರ್ ನಮ್ಮ ಅಕ್ಕವರೆಲ್ಲ ಇದೆ. ಸಂಘಕ್ಕೆ ಒಂದು 50 ಸೀರೆ ನೇಯಿಸ್ಕೊಂಡ್ರಿ. ಇದು ನೋಡಿ ಟೈಪ್ ಬರುತ್ತೆ. ಇದರಲ್ಲಿ ಬಿಗ್ ಬಾರ್ಡರ್, ಸ್ಮಾಲ್ ಬಾರ್ಡರ್ ಎಲ್ಲ ಬರುತ್ತೆ. ಇದರಲ್ಲಿ ಗ್ರಾಮ್ ಸ್ವಲ್ಪ ಜಾಸ್ತಿ ಮಾಡಿ ಟೈಪ್ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಸರ್. 100 ಗ್ರಾಮು. ಆಮೇಲೆ ಅದರಲ್ಲಿ ಮ್ಯಾಂಗೋ ಬಾರ್ಡರ್. ಇದರಲ್ಲಿ ಪ್ಲೈನ್ ಬಾರ್ಡರ್ ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ. ಆಮೇಲೆ ಇದು ಆಫ್ ಅಂಡ್ ಆಫ್. ಇದು ಚೆನ್ನಾಗಿ ಹೋಗ್ತಾ ಇದೆ ಸರ್. ಹಾಫ್ ಅಂಡ್ ಹಾಫ್ ಒಂದೊಂದು ಕಡೆ ಒಂದೊಂದು ಕಲರ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ಇದು ಬೆಂಟೆಕ್ಸ್ ಬಾರ್ಡರ್. ಇದು ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಸರ್. ಇದು ಚೆನ್ನಾಗಿ ಮಸ್ಟರ್ಡ್ ಗ್ರೀನ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದು ಕಲಂಕಾರಿ ಪ್ರಿಂಟ್ ಮಾಡಿಸಿದ್ದೀವಿ ಸರ್. ಇದು ಅಂತೂ ಈಗ ತುಂಬಾ ಸೇಲ್ಸ್ ಮೂವಿಂಗ್ ಜಾಸ್ತಿ ಐತೆ ಸರ್. ಇದು ಪ್ರಿಂಟೆಡ್ ಅಲ್ಲಿ 3 ಡಿಸೈನ್ ಬರುತ್ತೆ. ಅದು ಪ್ರಿಂಟ್ ಕೆಳಗಡೆ ಮಾತ್ರ ಆ ಡಿಸೈನ್ ಬರುತ್ತೆ. ಚೆಕ್ಸ್ ಬರುತ್ತೆ. ಇದೆಲ್ಲ ಪ್ರಿಂಟ್ ಅಲ್ಲಿ ಇದೆಲ್ಲ ರೇಂಜ್ ಮಧ್ಯ ಪ್ರಿಂಟ್ ಸರ್. ಇದೆಲ್ಲ ಒಂದು 9,000 ಇಂದ 10,511 ಗಂಟೆ ಬರುತ್ತೆ ಸರ್. 10-11 ಗ್ರಾಮ್ ಮೇಲೆ ಬಟ್ಟೆ ಮೇಲೆ ಬರುತ್ತೆ. ಮಧ್ಯ ಚೆಕ್ಸ್ ಅದು. ಆಮೇಲೆ ಇದು ಬಿಸ್ಕೆಟ್ ಬಾರ್ಡರ್ ಅಂತ. ಇದು ತುಂಬಾ ರೆಸ್ಪಾನ್ಸ್ ಐತೆ ಸರ್. ಇದು ಬಟ್ಟೆ ಹೆವಿ ಬರುತ್ತೆ. ಚೆನ್ನಾಗಿ ಹೋಗ್ತಾ ಇದೆ ಸರ್. ಇವೆಲ್ಲ ಮೂವಿಂಗ್ ಚೆನ್ನಾಗೈತೆ. ಈ ಟೈಪ್ ಬರುತ್ತೆ ಸರ್. ಇದು ಪಲ್ಲು ಬರುತ್ತೆ. ಇದು ರಿಂಕಸ್ ಜಾರ್ಜೆಟ್ ಅಂತ ಸರ್. ಇದು ತುಂಬಾ ರೆಸ್ಪಾನ್ಸ್ ಐತೆ ಸರ್. ಇದು ಒಂದು 4 to 4 ರೇಂಜ್, 4,000 ಇಂದ 4,500 ಒಳಗಡೆ. ಅದು ಚೆನ್ನಾಗಿ ಹೋಗ್ತಾ ಐತೆ. ಇದೆಲ್ಲ 50-60 ಗ್ರಾಮ್ ಬರುತ್ತೆ ಸರ್. ಒಂದು 4,000 ಇಂದ 4,500 ಆ ರೇಂಜ್. ಅದು ಚೆನ್ನಾಗಿ ಮೂವಿಂಗ್ ಐತೆ. ಇದೆಲ್ಲ ಡಿಜಿಟಲ್ ಪ್ರಿಂಟ್ ಸರ್. ಇದು ಚೆನ್ನಾಗಿ ಡಿಜಿಟಲ್ ಪ್ರಿಂಟ್ ಚೆನ್ನಾಗಿ ಮೂವಿಂಗ್ ಐತೆ ಸರ್. ಇದೆಲ್ಲ ಪಲ್ಲು ಬಂದು ಸ್ಪೆಷಲ್. ಇದು ಬ್ಲೌಸು ಡಿಜಿಟಲ್ ಪ್ರಿಂಟ್ ಅಲ್ಲಿ ನೀವು ಅವ್ರಿಗೆ ಡಿಸೈನ್ ಕೊಟ್ರೆ ನಾವು ಡಿಸೈನ್ಸ್ ಸೆಲೆಕ್ಷನ್ ಮಾಡ್ತೀವಿ ಸರ್. ಕಂಪ್ಯೂಟರ್ ಅಲ್ಲಿ ಸಿಗುತ್ತೆ ಡಿಸೈನ್ಸ್. ಏನೇನ್ ಬೇಕನ್ನೋದನ್ನ ಅದನ್ನ ನಾವು ರೆಡಿ ಮಾಡ್ತೀವಿ. ಬಟ್ ಇದು ಗುಜರಾತ್ ಕಡೆ ನಮ್ಗೆ ಡೈರೆಕ್ಟ್ ಪರಿಚಯ ಇರೋದ್ರಿಂದ ನಾವು ತರಿಸ್ತಾ ಇದ್ದೀವಿ ಸರ್. ಇವು ಎಲ್ಲ ರಿಂಕಲ್ಸ್ ಕ್ರೇಪ್ ಪ್ಯೂರ್ ಬರುತ್ತೆ ಸರ್. ಇದು ಇದರಲ್ಲಿ ಡಬಲ್ ಬಾರ್ಡರ್. ಇದು ಅಂದ್ರೆ ಬಾರ್ಡರ್ ಒಂದು 2 ಪಾಯಿಂಟ್
ಪಲ್ಲು ಬಂದು ಹೆವಿ ಬರುತ್ತೆ. ಬ್ಲೌಸೂನು ಈ ತರ ಗ್ರ್ಯಾಂಡ್ ಬರುತ್ತೆ. ಗ್ರ್ಯಾಂಡ್ ಬರುತ್ತೆ. ಅದರಲ್ಲಿ ಸಿಂಗಲ್ ಬಾರ್ಡರ್ ಸರ್ ಇದೆ. ಓಕೆ, ದಿಸ್ ಇಸ್ ಸಿಂಗಲ್, ಅದು ಡಬಲ್. ಪಲ್ಲು, ಬ್ಲೌಸ್ ಇದು ಈ ತರ ಪ್ಲೈನ್ ಬರುತ್ತೆ ಸರ್. ಕರೆಕ್ಟ್. ಇವೆಲ್ಲ ಹೊರಗಡೆಯಿಂದ ನಮ್ಗೆ ಬರುತ್ತೆ ಸರ್, ಡೈರೆಕ್ಟ್ ಬರುತ್ತೆ. ಇದು ಆರ್ಗಂಜಿ ಅಂತ, ಇದು ಹೊರಗಡೆಯಿಂದನೇ ಬರೋದು. ಪ್ಯೂರ್ ಸರ್ ಇದೆಲ್ಲ. ಓಕೆ, ನಮ್ ಕಾಟನ್ ಟೈಪ್ ಇರುತ್ತೆ, ಆರ್ಗಂಜೆ ಸ್ಯಾರಿ ಅಂತೀವಿ. ಹ್ಯಾಂಡ್ಲೂಮ್ ಟೈಪ್ ಇದೆಲ್ಲ. ಬ್ಲೌಸ್ ಬ್ರೋಕೆಟ್, ಪಲ್ಲು ಬರುತ್ತೆ, ತರ ಬುಟ್ಟಿ ಬರುತ್ತೆ ಸರ್ ಇದೆಲ್ಲ. ಸೊ ತುಂಬಾ ವೆರೈಟೀಸ್ ಇದೆ. ವೆರೈಟೀಸ್ ತುಂಬಾ ತೋರ್ಸಕ್ ಆಗ್ತಾ ಇಲ್ಲ, ತುಂಬಾ ಇದೆ ಸರ್. ಅಂದ್ರೆ ನೀವು ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿದ್ರೆ ನೀವು ಏನ್ ಬೇಕು ಅದನ್ನ ಅವ್ರನ್ನ ಕೇಳಿ ಅವ್ರು ಎಲ್ಲ ತೋರಿಸ್ತಾರೆ. ಸಣ್ಣ ವೆರೈಟಿ ಅಂತೂ ತುಂಬಾ ಇದಾವೆ ಸರ್. ಅವು ಕೊಡ್ಲಿಕ್ಕೆಲ್ಲ ಹೊರಗಡೆಯಿಂದ ತರಿಸ್ತೀವಲ್ಲ. ಇದು ಕ್ರೇಪ್ ಮೈಸೂರ್ ಸಿಲ್ಕ್ ಅಲ್ಲಿ ಫ್ರಂಟ್ ಹಾಕಿರೋದು. ಬಾರ್ಡರ್ ಬರಲ್ಲ ಸರ್ ಇದು. ಇದೊಂಥರ ಫ್ಯಾನ್ಸಿ, ಚೆನ್ನಾಗಿ ಹೋಗ್ತಾ ಐತೆ. ಪಲ್ಲು ಬಂದು ಟೈಪ್ ಬರುತ್ತೆ, ವೆಯ್ಟ್ ಇರಲ್ಲ, ವೆರಿ ಲೈಟ್ ವೇಟ್. ಹೌದು ಸರ್. ಬ್ಲೌಸ್ ಬಂದು ಇದು ಬರುತ್ತೆ, ಬ್ಲೌಸ್ ಫ್ರಂಟ್ ಬರುತ್ತೆ, ಪಲ್ಲು ಬರುತ್ತೆ. ಫುಲ್ ಸ್ಯಾರಿ ಈ ತರ ಬರುತ್ತೆ. ಕೆಳಗಡೆ ಪಿಕಾಕ್ ಫ್ರಂಟ್ ಬರುತ್ತೆ. ಚೆನ್ನಾಗಿ ಹೋಗುತ್ತೆ ಸರ್ ಇದೆಲ್ಲ ಐಟಮ್. ಇದಾವೆ, ತುಂಬಾ ಇದಾವೆ ತೋರ್ಸಕ್ಕೆ. ಬೇಸಿಕ್ಲಿ ತುಂಬಾ ವೆರೈಟೀಸ್ ಇದೆ. ನೀವು ಫ್ಯಾಮಿಲಿ ಜೊತೆ ಬಂದ್ರೆ ನೀವು ಆರಾಮಾಗಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡಿ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ಮಾತಾಡ್ಬೋದು, ಅದನ್ನ ಅವರು ಹೆಲ್ಪ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಸಿಗತ್ತಾ ಸರ್? ಆನ್ಲೈನ್ ಕಳಿಸ್ಕೊಡ್ತೀವಿ ಸರ್. ಬೇಕಾದ್ರೆ ಅಂದ್ರೆ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅವ್ರು ಅದನ್ನ ನಿಮ್ ಮನೆಗೇನೆ ಕಳಿಸ್ತಾರೆ. ಅದು ಡೀಟೇಲ್ಸ್ ನಾನು ಹಾಕಿರ್ತೀನಿ, ನಂಬರ್ ಎಲ್ಲ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಬೋದು. ಮತ್ತೆ ಇದೆಲ್ಲ ಅಂದ್ರೆ ಓನ್ ಪ್ರೊಡಕ್ಷನ್ ಕಾಂಜೀವರಂ ಸರ್. ಕಾಂಜೀವರಂ ಅಲ್ಲಿ ಸಾಫ್ಟ್ ಸಿಲ್ಕ್, ಸೊ ಕಾಂಜೀವರಂ ಅಲ್ಲಿ ಚೆಕ್ಸ್, ಕಾಂಜೀವರಂ ಅಲ್ಲಿ ಬ್ರೊಕೆಟ್. ಒಂದ್ ಕಡೆ ಬಿಗ್ ಬಾರ್ಡರ್, ಒಂದ್ ಕಡೆ ಸ್ಮಾಲ್ ಬಾರ್ಡರ್. ಈಗ ಸೀರೆ ಬಗ್ಗೆ ಆಯ್ತು, ಅವ್ರ ಬಗ್ಗೆ ಆಯ್ತು. ಈಗ ಕಸ್ಟಮರ್ಸ್ ಹೇಗ್ ಅನ್ಸುತ್ತೆ ಕೇಳಿಸ್ಕೊಡೋಣ ಬನ್ನಿ. ನಮಸ್ತೆ, ನಾವು ಎಲ್ಲ ಅರ್ಶಿನಗುಂಟೆಯಲ್ಲಿರೋದು. ಸೊ ಚೆನ್ನಾಗಿದೆಯಾ ಸೀರೆ? ತುಂಬಾ ಚೆನ್ನಾಗಿದೆ ಸೀರೆಗಳು. ನಾವು 2ನೇ ಸತಿ ಬರ್ತಾ ಇದೀವಿ. ಸೀರೆಗಳು ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್, ಕಲೆಕ್ಷನ್ಸ್ ಎಲ್ಲ ಇದೆಯಾ? ರೇಟ್ ಪರವಾಗಿಲ್ಲ, ನಮ್ಗೆ ಕಮ್ಮಿಗೆ ಸಿಗುತ್ತೆ. ನಾವು 1000 ರೂಪಾಯಿ ಒಳಗೆ ನೋಡ್ತಾ ಇದ್ದೀವಿ ಸರ್. ನಾವು ಒಂದು 4-5,000 ಅಲ್ಲಿ ನೋಡ್ತಾ ಇದೀವಿ. ಚೆನ್ನಾಗಿದೆ. ಆಗ್ಲೇ 15 ಇಯರ್ಸ್ ಇಂದ ನಾವ್ ಇಲ್ಲೇ ತಗೊಂಡಿರೋದು. ವರ್ಷ ಮತ್ತೆ ತಗೊಂಡ್ ಹೋಗ್ತೀವಿ, ನಾವು ಸೇಲ್ ಮಾಡ್ತೀವಿ ಸೀರೆಗಳು. ಹೌದಾ? ಅವ್ರು ಹೇಳಿದಾರೆ ಗ್ರೂಪ್ ಪ್ರವೇಶಕ್ಕೆ ಫ್ರೀ ಆಗಿ ಕೊಡ್ತೀವಿ ಅಂತ. ಜ್ಞಾಪಿಸ್ಕೊಂಡು ನೀವು ಅನೌನ್ಸ್ ಮಾಡ್ಬೇಕದನ್ನ, ಎಲ್ಲಾರ್ಗು ಗೊತ್ತಾಗ್ಬೇಕು. ಕೊಡ್ತೀವಿ ಅಂತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಕಲೆಕ್ಷನ್ ಮಾತ್ರ ಸೂಪರ್. ಇನ್ನ ವೆರೈಟಿ ದಿನ ತುಂಬಾ ವೆರೈಟಿ ತರ್ತಿದ್ದಾರೆ, ತುಂಬಾನು ಹಾಕ್ತಿದ್ದಾರೆ. ಪ್ರೊಡಕ್ಷನ್ ಬಿಟ್ಟು ನಮ್ದೇನ್ ಪ್ರೊಡಕ್ಷನ್ ಬರುತ್ತೋ ಹೊರಗಡೆಯಿಂದ ನಾವು ತರಿಸ್ತಾ ಇದ್ದೀವಿ ಸರ್. ಯಾಕಂದ್ರೆ ಎಲ್ಲಾ ನಮ್ದೇ ಪ್ರೊಡಕ್ಷನ್ ಅಂತ ನಾವ್ ಹೇಳಲ್ಲ, ಯಾಕಂದ್ರೆ ಅಷ್ಟು ಮಾಡಕ್ ಆಗಲ್ಲ. ನಮ್ ಪ್ರೊಡಕ್ಷನ್ ಅಲ್ಲಿ ನಮ್ದೇನು ಒಂದು 5-6 ವೆರೈಟಿ ಇದಾವೆ, ಅದು ಬಿಟ್ಟು ಎಲ್ಲಾ ತರನು ಸ್ವಲ್ಪ ಕವರ್ ಮಾಡ್ಕೊಂಡು ಜನಕ್ಕೆ ಏನ್ ಟೇಸ್ಟ್ ಬೇಕೋ ಅದನ್ನ ಸೆಟ್ ಮಾಡ್ತಾ ಇದ್ದೀವಿ ಸರ್. ಆತರ ಸಿಗುತ್ತೆ ಸರ್, ವೆರೈಟೀಸ್ ತುಂಬಾ ಇದಾವೆ, ತುಂಬಾ ವೆರೈಟೀಸ್ ಇದೆ. ಸೊ ಒಂದ್ಸತಿ ನೀವು ಇಲ್ಲಿ ಬಂದ್ರೆ ಈ ವಿಡಿಯೋ ಅಲ್ಲಿ ಎಲ್ಲ ಕವರ್ ಮಾಡಕ್ ಆಗಲ್ಲ, ಬಟ್ ಅದಕ್ಕೋಸ್ಕರ ಇದೆಲ್ಲ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗತ್ತೆ. ಅದ್ರ ಜೊತೆಗೆ ನಿಮ್ಗೆ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ನಿಮ್ಗೆ ಸಿಗತ್ತೆ. ಏನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಅವ್ರದೇ ಮಗ್ಗ ಇದೆ, ಅವ್ರದ್ದು ಡಿಸೈನ್ಸ್ ಏನ್ ತೋರಿಸಿದ್ರು ಅದರಲ್ಲಿ ವೇರಿಯೇಷನ್ಸ್ ನಿಮ್ಗೆ ಸಿಗ್ತಾ ಇರತ್ತೆ. ರೆಗ್ಯುಲರ್ ಆಗಿ ಹೊಸ ಕಲೆಕ್ಷನ್ಸ್ ಬರ್ತಾ ಇರತ್ತೆ. ಅದ್ರ ಜೊತೆಗೆ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಬ್ರೊಕೆಟ್ ಅಲ್ಲಿ ಸಿಲ್ವರ್ ಬುಟ್ಟ ಸರ್. ಇದು ಪರವಾಗಿಲ್ಲ, ಚೆನ್ನಾಗಿ ಸಿಲ್ವರ್ ಬುಟ್ಟ ಆಲ್ ಓವರ್ ಬರುತ್ತೆ. ಮೂವಿಂಗ್ ಚೆನ್ನಾಗಿತ್ತು ಸರ್. ಮತ್ತೆ ಈಗ ನೀವು ಯಾರಾದ್ರೂ ಹೋಲ್ಸೇಲ್ ಅಲ್ಲಿ ತಗೋಬೇಕಾದ್ರೆ ಸರ್ ತುಂಬಾ ಜನ ತಗೊಂಡೋಗ್ತಾರೆ ಸರ್. ಮಾರಾಟ ಮಾಡೋರು ತುಂಬಾ ಜನ ಮನೆಯಲ್ಲಿ ಸಣ್ಣ ಪುಟ್ಟ ಮಾಡ್ತಾರಲ್ಲ, ತಗೊಂಡೋಗಿ ಮಾರ್ಕೊಂಡು ತರ ಎಲ್ಲ ಐತೆ ಸರ್. ಸೊ ಅದನ್ನು ಆಪ್ಷನ್ ನಿಮ್ಗೆ ಇದೆ. ಇಲ್ಲಿಂದ ನೀವು ಅವ್ರ ಹತ್ರ ಮಾತಾಡಿದ್ರೆ ಯಾವ ತರ ನಿಮ್ಗೆ ಸೀರೆ ಬೇಕು, ಯಾವ ತರ ಆಪ್ಷನ್ ಬೇಕು, ಅದೆಲ್ಲ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡಿ ಎಲ್ಲ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಅಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗತ್ತೆ. ಅಂಡ್ ನೆಕ್ಸ್ಟ್ ಅವ್ರದ್ದು ಹೊಸ ಬಿಲ್ಡಿಂಗ್ ಬರ್ತಾ ಇದೆ, ಅದು ಗ್ರ್ಯಾಂಡ್ ಆಗಿ ಓಪನ್ ಆಗತ್ತೆ. ಅದನ್ನ ನೆಕ್ಸ್ಟ್ ನಾವು ಕವರ್ ಮಾಡೋಣ 6 months, ಇನ್ನು 6 months ಅಲ್ಲಿ. ಸೊ ತುಂಬಾ ಚೆನ್ನಾಗಿ ಅನಿಸ್ತು ಇಲ್ಲಿ ಬಂದು. ಅಂಡ್ ಐ ಥಿಂಕ್ ಇಫ್ ಯು ಲೇಡೀಸ್ ಬಂದ್ರೆ ಇಲ್ಲಿ ಡೆಫಿನೆಟ್ಲಿ ನಿಮ್ಗೆ ಎಲ್ಲಾ ತರ ಸೀರೆ ನಿಮ್ಗೆ ಸಿಗತ್ತೆ. ಯು ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ ದ ಚಾಯ್ಸ್ ವಾಟ್ ಯು ವಾಂಟ್. ಅಂಡ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರು ಡೌಟ್ ಇದ್ರೆ ನಾನು ನಂಬರ್ ಹಾಕಿರ್ತೀನಿ, ಖಂಡಿತ ನೀವು ಇಲ್ಲಿ ಬನ್ನಿ. ಏನಾದ್ರು ಡೌಟ್ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ದಿಸ್ ಇಸ್ ಸೀರೆ ಮನೆ ಅಟ್ ಅರ್ಸಿನಕುಂಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಯೂಟ್ಯೂಬ್ ಚೆನ್ನಾಗಿ ಬರ್ತಾ ಇದೆ. ನಮಸ್ತೆ. ಥ್ಯಾಂಕ್ ಯು.
ಅದೇ ನಿಮ್ಮ ಹತ್ರ ಕೇಳೋಣ, ನೀವ್ ಏನ್ ತಗೊಳ್ತಾ ಈಗ ಹೇಳ್ತಾ ಇದ್ರು ಅದನ್ನೇ ನಮಸ್ತೆ ನೋಡಿನೇ ನಮ್ಮ ತಿಂಡಿ ತಿನಿಸುಗಳು ತಿನಿಸುಗಳು. ಹೌದಾ? ತುಂಬಾ ಥ್ಯಾಂಕ್ಸ್. ಹಂಗೆ ಸಪೋರ್ಟ್ ಇರ್ಲಿ.